ನಾವು ಆಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಆಬ್ಸಲ್ಯೂಟ್ ಮಿನಿಮಮ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡ್ರೆ ಅದೇನು ಅಂಥೇಳಿ ಇಲ್ಲಿ ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನೋಡ್ತಾ ಇದ್ದೀವಿ. ವರ್ಕಿಂಗ್ ರೂಲ್ ಟು ಫೈಂಡ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಆ್ಯಂಡ್ ಅಬ್ಸಲ್ಯೂಟ್ ಮಿನಿಮಮ್. ಸ್ಟೆಪ್ಸ್ ಏನಪ್ಪ ಅಂತ ಹೇಳಿದ್ರೆ ಫೈಂಡ್ ಆಲ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಯೂಸಿಂಗ್ ಯುವರ್ ಎಫ್ ಪ್ರೈಮ್ ಆಫ್ ಎಕ್ಸ್. ಇಲ್ಲ ಅಂತ ಹೇಳಿದ್ರೆ ಪಾಯಿಂಟ್ ವೇರ್ ಇನ್ ದ ಫಂಕ್ಷನ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್. ಅದಾಯಿತು ಅಂತ ಹೇಳಿದ್ರೆ ಟೇಕ್ ದ ಎಂಡ್ ಪಾಯಿಂಟ್ಸ್ ಆಫ್ ದ ಇಂಟರ್ವಲ್ ಆಸ್ ವೆಲ್. ಇವೆರಡು ಕಂಬೈನ್ ಮಾಡಿಕೊಂಡು ಸ್ಟೆಪ್ 3ಯಲ್ಲಿ at all these points that is listed in step 1 and step 2 calculate the value of f. ಆಯಿತಾ? ಮತ್ತೇನು ಮಾಡಬೇಕು? ಐಡೆಂಟಿಫೈ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ. ಸೊ ಕನ್ಕ್ಲೂಷನ್ ಏನಪ್ಪ ಅಂತ ಹೇಳಿದ್ರೆ ದ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕ್ಯಾಲ್ಕುಲೇಟೆಡ್ ಅಬೋವ್ ವಿಲ್ ಬಿ ದ ಮ್ಯಾಕ್ಸಿಮಮ್ ಆಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್. ದ ಮಿನಿಮಮ್ ವ್ಯಾಲ್ಯೂ ವಿಲ್ ಬಿ ದ ಆಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಫಾರ್ ದಟ್ ಗಿವನ್ ಇಂಟರ್ವಲ್. ಒಂದು ಉದಾಹರಣೆ ಕೊಟ್ಬಿಡ್ತೀನಿ, ಸುಲಭ ಆಗುತ್ತೆ. ಪ್ರೊಸೀಜರ್ ಏನಪ್ಪ ಅಂತ ಹೇಳಿದ್ರೆ ಎಫ್ ಪ್ರೈಮ್ ಆಫ್ ಎಕ್ಸ್ ಕಂಡುಹಿಡಬೇಕು. ಸೊ ಇದು 12 ತಿರ್ಗಾ 12 24. ನೆಕ್ಸ್ಟು ಝೀರೋಸ್ ಆಫ್ ಎಫ್ ಪ್ರೈಮ್ ಆಫ್ ಎಕ್ಸ್ -2 0 ಮತ್ತು 1. ಏನು ಪ್ರೊಸೀಜರ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಕನ್ಸಿಡರ್ ಆಲ್ ದ ಪಾಯಿಂಟ್ಸ್ ಇನ್ಕ್ಲೂಡಿಂಗ್ ದಿಸ್ ಆ್ಯಂಡ್ ದಿಸ್ ಎಕ್ಸ್ಟ್ರೀಮ್ ಪಾಯಿಂಟ್ಸಿಂದ ಹಿಡಿದು ಈ ಪೂರ ಏನೇನು ವ್ಯಾಲ್ಯೂಸ್ ಇದೆ ಈ ಸೆಟ್ಟಲ್ಲಿ ಎಲ್ಲ ವ್ಯಾಲ್ಯೂಸ್ ಕನ್ಸಿಡರ್ ಮಾಡಿ ನಾವು ಎಫ್ ಆಫ್ ಎಕ್ಸ್ ಕಂಡುಹಿಡಬೇಕು ಅಂತ ಹೇಳಿದ್ರೆ ಎಫ್ ಆಫ್ -3, ಎಫ್ ಆಫ್ -2, ಎಫ್ ಆಫ್ 0, ಎಫ್ ಆಫ್ 1 ಆ್ಯಂಡ್ ಎಫ್ ಆಫ್ 2 ಕಂಡುಹಿಡಬೇಕು. ಸರಿನಾ? ಸೊ ಅದೇ ಸಬ್ಸ್ಟಿಟ್ಯೂಷನ್ ಮಾಡಿ ಅದೆಲ್ಲ ಮಾಡಬೇಕು. ನಾನು ಅದನ್ನು ಮಾಡೋದಕ್ಕೆ ಹೋಗಲ್ಲ, ನಾನು ಡೈರೆಕ್ಟ್ ಗ್ರಾಫ್ ಉಪಯೋಗಿಸ್ಕೊಂಡು ಕಂಡುಹಿಡಿತೀನಿ. ಎಕ್ಸ್ಟ್ರೀಮ್ ವ್ಯಾಲ್ಯೂ -3 ಬಂದು 39, ಅಟ್ -2 ಬಂದು ಇಲ್ಲೆಲ್ಲ ಬರುತ್ತೆ ಏನು ಬರ್ತಿದೆ ನಿಮ್ಮ ಔಟ್ಪುಟ್ ಬಂದು -20 ಅಲ್ವಾ? ನಿಮ್ಮ ಸ್ಲೋಪ್ ನೋಡ್ಬೋದು, ಇದು ಇಟ್ಸ್ ಪ್ಯಾರಲಲ್ ಟು ಯುವರ್ ಎಕ್ಸ್ ಆಕ್ಸಿಸ್ ಇಂಡಿಕೇಟಿಂಗ್ ಇಟ್ಸ್ ಲೋಕಲ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಅಲ್ವಾ? ಎನಿವೇಸ್, ಮತ್ತು ಮುಂದಿನ ಪಾಯಿಂಟ್ ಬಂದು 0. 0ಯಲ್ಲಿ ನಿಮ್ಮ ಔಟ್ಪುಟ್ ಬಂದು 12. ನೆಕ್ಸ್ಟು 1. ಸೊ ಇಟ್ ಈಸ್ 7. ಮತ್ತು ಕೊನೆಯದಾಗಿ 2. ಸೊ ದಿಸ್ ಇಸ್ 44. ಸೊ ಬೇಸಿಕಲಿ ಇದೇ ನಿಮ್ಮ ಎಂಥದ್ದು ಕೀ ಪಾಯಿಂಟ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದು ಮ್ಯಾಕ್ಸಿಮಮ್ ಯಾವುದು ಮಿನಿಮಮು? ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇದೆ, ಹೆಚ್ಚಿರೋದಂದರೆ ಅದೇ, ಕಮ್ಮಿ ಇರೋದು ಅಂತ ಹೇಳಿದ್ರೆ ಇದು -20 ಅಷ್ಟೇ. ಅದೇ ಉತ್ತರ ನಿಮ್ಮ ಕೊನೆಯದಾಗಿ ನಿಮ್ಮ ಉತ್ತರ ಈ ರೀತಿಯಲ್ಲಿ ಕಾಣುತ್ತೆ. ಆಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಪ್ಪ ಅಂತ ಹೇಳಿದ್ರೆ is 44 at x is equal to 2. Then absolute minimum value ಏನು ಬರುತ್ತೆ ಅಂತ ಹೇಳಿದ್ರೆ -20 at x is equal to -2 ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಾ?